ಹಾಂ ಮಮ್ಮಿ, ನನ್ನ ತಂಟೆಗೆ ಬಂದರೆ ನಾನು ಬಿಟ್ಟು ಬಿಡ್ತೀನಾ? ಅದಕ್ಕೆ ಇವತ್ತು ಅವ್ರ ಮನೆಯಲ್ಲಿ ಮಾಡಿರೋ ನಾಷ್ಟನ ಅವರೇ ವಾಪಸ್ ಮಧ್ಯಾಹ್ನ ಊಟಕ್ಕೆ ಅವರ ತಿನ್ಕೊಂಡು ಹಂಗೆ ಮಾಡಿದ್ದೀನಿ. ವೆರಿ ಗುಡ್ ಕವಿತಾ, ಹಂಗೆ ಮಾಡು. ಅವ್ರು ನಿನ್ನನ್ನು ಏನೋ ಅಂದ್ಕೊಂಡಿದ್ದಾರೆ. ನಾನು ಬರಲೇನು ಮನೆಗೆ ಒಂದು ಸರಿಯಾಗಿ ಪಾಠ ಕಲಿಸಿ ಬರಲೇನು ಅವರಿಬ್ಬರಿಗೂ? ಮಮ್ಮಿ, ಇವ್ರನ್ನ ಸಲುವಾಗಿ ನೀನು ಯಾಕೆ ಅಲ್ಲಿಂದ ಬರ್ತೀಯ? ನೀನೇನು ತಲೆ ಕೆಡಿಸ್ಕೋಬೇಡ ಮಮ್ಮಿ, ಇಲ್ಲಿದೆಲ್ಲ ನಾನು ನೋಡ್ಕೋತೀನಿ. ಅವರಿಬ್ಬರು ಸೊಕ್ಕನ್ನು ಹೆಂಗೆ ಮುರಿಬೇಕಂತನೂ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿನ್ನ ಸೊಸಿಗೆ ಹೇಳು ಮಮ್ಮಿ, ಅದು ಆಶಾಗ ಹೇಳಿ ಯಾವುದೇ ಕಾರಣಕ್ಕೂ ಆಶಾ ಇವರಿಬ್ಬರಿಗೂ ಟ್ರೈನ್ ಮಾಡಬಾರ್ದು ಡಿಸೈನ್ ಬಟ್ಟೆ ಹೊಲಿಯೋದ್ರಲ್ಲೆಲ್ಲ. ಮೊದಲು ಆ ಕೆಲಸ ನೀನು ಮಾಡು ಮಮ್ಮಿ ಅಲ್ಲಿ. ಸರಿ ನಮ್ಮ ಕವಿತಾ, ಇವತ್ತು ಬರ್ಲಿಕ್ಕೆ ಸರಿತಾ ಆಫೀಸಿಂದ ಸರಿಯಾಗಿ ಕ್ಲಾಸ್ ತೊಗೋತೀನಿ ನಾನು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಮುಂದೆ ಬರಲಾರ್ದಂಗೆ ನಾನು ನೋಡ್ಕೋತೀನಂತ. ಈಕೆ ಸರಿತಾ ಸುಮ್ಮನೆ ಬಾಯಿ ಮುಚ್ಕೊಂಡು ತನ್ನ ಕೆಲಸ ತಾನು ಮಾಡ್ಕೊಳ್ಳೋಂಗೆ ಮಾಡ್ತೀನಿ ನಾನು. ನೀನು ತಲೆ ಕೆಡಿಸ್ಕೋಬೇಡಮ್ಮ. ಇಲ್ಲ ಮಮ್ಮಿ, ಅವರಿಬ್ಬರು ಯಾವುದೇ ಕಾರಣಕ್ಕೂ ಮೇಲೆ ಬೆಳಿಬಾರ್ದು. ನನಗೆ ಅಲ್ಲಿವರೆಗೂ ಸಮಾಧಾನ ಇಲ್ಲ. ಮೊದಲು ನೀನು ಸರಿತಾನ ಹತ್ರ ಮಾತಾಡಿ ಅಲ್ಲಿದೇನಾಯಿತು ಏನನ್ನೋದನ್ನು ನನಗೆ ಈವ್ನಿಂಗ್ ಕಾಲ್ ಮಾಡಿ ಹೇಳು ಮಮ್ಮಿ. ಇಲ್ಲಿದೆಲ್ಲ ನಾನು ನೋಡ್ಕೋತೀನಂತ. ಇವ್ರನ್ನ ಹೆಂಗೆ ಬಗ್ಗಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಸವಾಲು ಹಾಕ್ತಾಳೆ, ಅದಕ್ಕೆ ಅವ್ರ ಕೊಬ್ಬನ ಹೆಂಗೆ ಇಳಿಸ್ಬೇಕಂತ ನನಗೆ ಯೋಚನೆ ಮಾಡ್ತಾಯಿದ್ದೀನಿ. ನಿನಗೆ ನಾನು ಹೇಳ್ದಷ್ಟು ಮಾಡಿ ಮಮ್ಮಿ. ಸರಿನಮ್ಮ, ಇನ್ಮೇಲೆ ಆ ಸರಿತಾ ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಕೋಬಾರ್ದು. ಹಂಗೆ ಮಾಡ್ತೀನಿ. ಅಷ್ಟು ಮಾಡು ಮಮ್ಮಿ, ಇಲ್ಲಿ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತು. ಅಕ್ಕ, ಸರಿ ಮಮ್ಮಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಇಡಿ. ಸರಿ ಕವಿತಾ. ಯಾರು ನೀನು? ನನಗೆ ಯಾಕೆ ಅಕ್ಕ ಅಂತ ಕರಿತಾ ಇದೀಯಾ? ಓ, ಡೆಲಿವರಿ ಬಾಯಾ ನೀನು? ಅಷ್ಟಕ್ಕೂ ನಾನು ಇವಾಗ ಸದ್ಯಕ್ಕೆ ಆನ್ಲೈನಲ್ಲಿ ಏನೂ ಆರ್ಡ್ರ್ ಮಾಡಿಲ್ಲಲ್ಲ. ಇಲ್ಲ, ಏನೂ ಆರ್ಡ್ರ್ ಮಾಡಿಲ್ಲ ನಾನು. ನೀನು ಯಾರು? ಅಕ್ಕ, ಅದು ನಾನು ಲಲಿತಕ್ಕ ಇದ್ದಾರಲ್ಲ, ಅವ್ರ ತಮ್ಮ ನಾನು. ಓ, ಆಕಿ ತಮ್ಮನಾ? ಹೌದು, ಅನ್ನಂಗೆ ಇಲ್ಲಿಗೆ ಎದಕ್ಕೆ ಬಂದಿದೀಯಾ ನೀನು? ಅಕ್ಕ, ಅದು ನಾನು ಲಲಿತಕ್ಕ ಮತ್ತು ಸವಿತಕ್ಕನ ಮಾತಾಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಎಲ್ಲಿದ್ದಾರಕ್ಕ? ಒಳಗಡೆ ಇದ್ದಾರಾ? ಹಾಂ, ಒಳಗಡೆನೇ ಇದ್ದಾರೆ. ಸರಿ ಅಕ್ಕ, ಹಾಗಾದರೆ ನಾನು ಒಳಗಡೆನೇ ಹೋಗಿ ಮಾತಾಡ್ತೀನಿ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲೇ ನಿಂತ್ಕೋರಿ. ಹಾಗೆ ಒಳಗಡೆ ನುಗ್ಗೋದಕ್ಕಿದೆ ದನದ ಕೊಟ್ಟಿಗೆ ಅಂತ ಮಾಡಿದೀಯಾ? ಯಾರ ಮನೆಗೆ ಹೋದಾಗ ಹೆಂಗಿರ್ಬೇಕು ಅನ್ನೋದು ಸ್ವಲ್ಪ ಕೂಡ ಪ್ರಜ್ಞೆ ಇಲ್ಲ ನಿನಗೆ? ಯಾಕಕ್ಕ ಹಿಂಗೆ ಮಾತಾಡ್ತಾ ಇದೀಯಾ? ಇದು ನಮ್ಮ ಅಕ್ಕನ ಮನೆ. ನಮ್ಮ ಅಕ್ಕನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ಇದು ನಿಮ್ಮ ಅಕ್ಕನ ಮನೆ ಅಷ್ಟೇ ಅಲ್ಲ, ಇದು ನನ್ನ ಮನೆ ಕೂಡ ಹೌದು. ಇಲ್ಲಿ ಯಾರ್ಯಾರು ಹಾದಿಲಿ ಬೀದಿಲಿ ಹೋಗೋರ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಳಕಿದೆ. ಏನದ ಅನಾಥಾಶ್ರಮ ಅಲ್ಲ, ದನದ ಕೊಟ್ಟಿಗೆ ಏನಲ್ಲ. ತಪ್ಪಗಿಲ್ಲೇ ನಿಂತ್ಕೋ. ಅಷ್ಟಕ್ಕೂ ಎದಕ್ಕೆ ಬಂದಿದೆಯಾ ಈಗ ನೀನು? ಹಾಂ, ಯಾವುದಾದ್ರೂ ಒಂದು ನೆಪ ಹೇಳ್ಕೊಂಡು ಮನೆಗೆ ಬರೋದು, 3 ದಿನ ಇರೋದು, ಶಿಸ್ತು ತಿನ್ನೋದು, ಹೋಗೋದು, ಇಷ್ಟೇ ಅಲ್ಲ ನಿಮಗೆ ಗೊತ್ತಿರೋದು. ಮತ್ತೇನು ಗೊತ್ತು? ಸ್ವಲ್ಪ ಕೂಡ ಸ್ವಾಭಿಮಾನ ಇಲ್ಲ, ಏನೂ ಇಲ್ಲ. ಯಾಕಕ್ಕ, ಏನೇನೋ ಮಾತಾಡ್ತಾ ಇದೀಯಾ? ಏನೇನೋ ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇದ್ದೀನಿ. ಮೊದಲು ಎದಕ್ಕೆ ಬಂದಿದೆಯಾ ಅದನ್ನು ಹೇಳು. ಆಮೇಲೆ ಒಳಗಡೆ ಕಳಿಸ್ಬೇಕು ಅಥವಾ ಇಲ್ವೋ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಅಕ್ಕ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ನನಗೆ ಸ್ಯಾಲ್ರಿ ಬಂದಿದೆ. ಅದಕ್ಕೋಸ್ಕರ ನಾನು ಇಬ್ಬರು ಅಕ್ಕನವರಿಗೆ ಸೀರೆ ತೊಗೊಂಡು ಬಂದಿದ್ದೀನಿ. ಅದನ್ನು ಕೊಟ್ಟು ಹೋಗ್ತೀನಿ ಅಷ್ಟೇ. ನಾನೇನು ಇಲ್ಲೇ ಇರೋದಕ್ಕೇನು ಬಂದಿಲ್ಲ ಅಕ್ಕ. ಓ, ಸೀರೆ? ಎಷ್ಟು ಲಕ್ಷದ ಸೀರೆ ತೊಗೊಂಡು ಬಂದಿಯಪ್ಪ? ನಾನು ನೋಡು ಎಷ್ಟು ಲಕ್ಷದ ಅಂತ ಕೇಳ್ತಾ ಇದ್ದೀನಿ. ಸಾರಿ, ಎಷ್ಟು ರೂಪಾಯಿದು? 50 ರೂಪಾಯಿದ? 100 ರೂಪಾಯಿದ? ಅವನು 50 ರೂಪಾಯಿ ಸೀರೆನಾರ ತರಲಿ, 100 ರೂಪಾಯಿ ಸೀರೆನಾರ ತರಲಿ, ಅದೆಲ್ಲ ನಿನಗೆದಕ್ಕೆ ಬೇಕು? ಓ, ಬಂದೇ ಬಿಟ್ಟಿಯಾ? ಏನೋ ನಿಮ್ಮ ತಮ್ಮ ನಿನಗೋಸ್ಕರ ಹಾಗೆ ನಿನ್ನ ಫ್ರೆಂಡ್ಗೋಸ್ಕರ ಸೀರೆ ತಂದಿದ್ದಾನಂತೆ. ಅದಕ್ಕೆ ಎಷ್ಟು 1000 ರೂಪಾಯಿದು, ಎಷ್ಟು ಲಕ್ಷ ರೂಪಾಯಿದು ಸೀರೆ ಅಂತ ನೋಡೋದಕ್ಕೆ ಕ್ಯೂರಿಯಾಸಿಟಿ ಅಷ್ಟೇ. ನನ್ನ ತಮ್ಮ ನಮಗೆ ಎಂಥ ಸೀರೆ ಬೇಕಾದರೂ ತರಲಿ. ಅದೆಲ್ಲ ನಿನಗೆದಕ್ಕೆ ಬೇಕು? ನಿನ್ನ ಕೆಲಸ ಏನಿದೆ ಅಷ್ಟು ನೋಡ್ಕೊ ಹೋಗು. ಬರೀ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕೋದೇ ಆಯ್ತು ನಿಂದು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನು ನಿಮ್ಮ ವಿಷಯದಲ್ಲಿ ಬಂದು ತಲೆ ಹಾಕ್ತಾ ಇಲ್ಲ. ನನ್ನ ಪಾಡಿ ನಾನು ಫೋನಲ್ಲಿ ಮಾತಾಡ್ಕೋತಾ ನಿಂತ್ಕೊಂಡಿದ್ದೆ. ನಿನ್ನ ತಮ್ಮನೇ ಬಂದು ಸವಿತಾ ಇದ್ದಾರಾ, ಲಲಿತಾ ಇದ್ದಾರಾ ಅಂತ ಕೇಳಿದ್ದು. ಅದಕ್ಕೋಸ್ಕರ ಮಾತಾಡ್ಸಿದ್ದು. ಇಲ್ಲ ಅಂದರೆ ನಾನು ಯಾಕೆ ಮಾತಾಡಿಸ್ಲಿ? ಇಂಥವ್ರನ್ನೆಲ್ಲ ನನ್ನ ಕಾಲಡಿ ಹತ್ರ ಇಟ್ಕೊಂಡಿರ್ತೀನಿ ನಾನು. ಲೇ, ಬಾಯಿ ಮುಚ್ಕೊಂಡು ಇರೋ. ಏನಾದರೂ ನನ್ನ ತವ್ರ ಮನೆಯವರಿಗೆ ಹಂಗೆ ಮಾತಾಡಿದಿ, ಕಪ್ಪಾಳಗಿ 2 ಏಟು ಬಿಗದು ಮಾತಾಡ್ಸ್ಬೇಕಾಗತ್ತಾ? ಹುಷಾರು. ಇದು ಒಂದು ಸಲ ಸುಮ್ಮನೆ ಇದ್ದೀನಿ, ಇನ್ನೊಂದು ಸಲ ಏನಾರ ನನ್ನ ತವ್ರ ಮನೆಯವರ ಬಗ್ಗೆ ಮಾತಾಡಿದಿ, ನೀನು ಇಲ್ಲೇ ಹೂತು ಹಾಕ್ಬಿಡ್ತೀನಿ ಮತ್ತೆ. ಏನು ಬಾಯಿ ಬಂದಂಗೆ ಮಾತಾಡ್ತಾ ಇದೀಯಾ? ಲೇಗಿ ಅಂತ ಇದೀಯಾ? ಯಾಕೆ? ನನ್ನ ತವ್ರ ಮನೆಯವ್ರ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದೀಯಾ? ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಇನ್ನೊಂದು ಸಲ ನನ್ನ ತಂಟೆಗೆ ಬರಕ್ಕೆ ಹೋಗ್ಬೇಡ ನೀನು. ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಎಲ್ಲಿ ಹೆಂಗಿರ್ಬೇಕು ಅನ್ನೋದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಮತ್ತೆ ಮಾತಾಡಕ್ಕೆ ಬಂದುಬಿಟ್ಲ. ನಡಿ ಇಲ್ಲಿಂದ. ಅಕ್ಕ, ಇರ್ಲಿ ಬಿಡಕ್ಕ, ನನ್ನ ಸಲುವಾಗಿ ನೀವು ಯಾಕೆ ಜಗಳ ಆಡ್ತೀರಾ? ಜಗಳ ಹಚ್ಚಿದಂಗೆ ಹಚ್ಚಿ ಏನೂ ಮಾಡೇ ಇಲ್ಲ ಅನ್ನಂಗೆ ದೊಡ್ಡದಾಗಿ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ಯಾ? ಸಮಾಧಾನ ಆಯ್ತಾ? ಒಟ್ಟಿನಲ್ಲಿ ಯಾರಾದರೂ ಒಬ್ರು ಬರ್ತಿರ್ರಿ ಮನೆಗೆ, ಜಗಳ ಹಚ್ಚಿ ಮೋಜ್ ತೊಗೊಂಡು ಹೋಗ್ತಾ ಇರ್ರಿ. ಏನಂತ ಬರ್ತಿರೋ ಏನೋ. ಛೇ.
ಸಾರಿ ಅಕ್ಕ, ನಾನು ಇಲ್ಲಿಗೆ ಬಂದು ನಿಮಗೆ ಜಗಳ ಹಚ್ಚಿದಂಗಾಯ್ತು. ಅಯ್ಯೋ ಪವನ್, ನೀನು ಎದಕ್ಕೆ ಹಾಗೆಲ್ಲ ಮಾತಾಡ್ತೀಯ? ಅವಳು ಇರೋದ ಹಾಗೆ, ನೀ ಅವಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೀ ಬೇಜಾರಾಗಬೇಡ ಪ್ಲೀಸ್ ಪವನ. ಆಕಿಗಂತೂ ಬುದ್ಧಿ ಇಲ್ಲ, ನೀನು ಬೇಜಾರಾಗಬೇಡಪ್ಪ. ಅಲ್ಲಕ್ಕ, ಇಂಥವ್ರ ಮಧ್ಯೆ ನೀವಿಬ್ಬರು ಹೆಂಗದಿರಕ್ಕ ಈ ಮನೆಯಲ್ಲಿ? ನನಗೆ ಒಂದು ನಿಮಿಷನೇ ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಹೆಂಗಕ್ಕ ಅದೀರಿ ಇಲ್ಲಿ? ಅಯ್ಯೋ ಪವನ್, ಮನೆ ಅಂದಮೇಲೆ ಇವೆಲ್ಲ ಇರೋದೇ ಕಾಮನ್. ನೀ ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಸರಿನಾ? ಅನ್ನಂಗೆ ಇಲ್ಲಿ ನಡೆದಿದ್ದೆಲ್ಲ ಸುಮ್ಮನೆ ಮನೆಯಲ್ಲೂ ಹೇಳೋದಕ್ಕೆ ಹೋಗಬೇಡ. ಅವರು ಸುಮ್ಮನೆ ಏನೇನೇನೇನೋ ಟೆನ್ಷನ್ ಮಾಡ್ಕೋತಾರೆ. ಹಾಗೆ ಸಣ್ಣ ಪುಟ್ಟ ಮನೆ ಅಂದಮೇಲೆ ಇರೋದೇ ಅಲ್ಲ. ಅಕ್ಕ, ಆದರೂ ನಂಗೆ ಭಾಳ ಬೇಜಾರಾಗುತ್ತೈತಕ್ಕ. ಈ ಅಕ್ಕ ಅದಳಲ್ಲ, ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅದು ಅಲ್ಲದೆ ನಿಮ್ಮಿಬ್ರಿಗೂ ಹೆಂಗೆ ಬಾಯಿ ಬಂದಂಗೆ ಮಾತಾಡ್ತಾಳಕ್ಕ. ಅವಳಿಗೆ ತಿಂದಿದ್ದು ಹೆಚ್ಚಾಗಿದೆ ಅಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾಳೆ. ನೀನು ತಲೆ ಕೆಡ್ಸ್ಕೊಬೇಡ. ಅರೇ ಪವ್ಯ, ಲಲಿತಾ ಒಂದು ಡಲ್ ಮುಖ ಮಾಡಬೇಡ, ನಗು. ಮತ್ತೆ ಅವಳು ಕೇಳಿದ್ಲಂದ್ರೆ ಮತ್ತೆ ಬೇಜಾರಾಗ್ಬಿಡ್ತಾ. ನಗು ನಗು. ಅರೇ ಪವಿ, ಯಾವಾಗ ಬಂದಿ ನೀನು? ಇಲ್ಲೇ ನಿಂತ್ಕೊಂಡಿಯಲ್ಲ, ಒಳಗಡೆ ಬರಕ್ಕೆ ಬರಲ್ಲನ? ಅಯ್ಯೋ ಇಲ್ಲಕ್ಕ, ಅದು ನಾನು ಇವಾಗ ಡ್ಯೂಟಿಗೆ ಹೋಗ್ಬೇಕಕ್ಕ, ಟೈಮ್ ಆಗುತ್ತೆ, ಅರ್ಜೆಂಟ್ ಹೋಗ್ಬೇಕು. ಅದಕ್ಕೋಸ್ಕರ ಇಲ್ಲೇ ಬಂದು ಇಲ್ಲೇ ಮಾತಾಡ್ಸ್ಕೊಂಡು ಹೋದ್ರಾಯ್ತಂತ ಬಂದೆ. ಏನು ಪವಿ, ನೀನು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದೆಯಾ? ಇಲ್ಲೇ ನಿಂತ್ಕೊಂಡು ಇಲ್ಲೇ ಮಾತಾಡ್ಸ್ಕೊಂಡು ಹೋದ್ರೆ ಏನು ಚೆನ್ನಾಗಿರುತ್ತೆ. ಬಾ ಒಳಗಡೆ ನಾಷ್ಟ ಮಾಡಿ ಹೋಗಂತೆ ಅಂತ. ನಾಷ್ಟ ಅಂತೀನಿ ನೋಡು, ಊಟ ಎಲ್ಲ ರೆಡಿ ಇದೆ, ಊಟ ಮಾಡ್ಕೊಂಡು ಹೋಗಂತೆ ಅಂತ. ಬಾ. ಹ್ಞೂ ಪವನ, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಬಾ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗಂತೆ ಅಂತ. ತಲೆ ಕೆಡ್ಸ್ಕೊಬೇಡ ಎದ್ರ ಬಗ್ಗೆಲೆ? ಅದು ಅದು ಅಕ್ಕ, ನಾನು ನಂದು ಆಫೀಸಿಂದ ಡ್ಯೂಟಿ ಇದೆ ಅಂತ ಹೇಳ್ತಾ ಇದ್ನ, ಅದಕ್ಕೆ ಅಕ್ಕ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂತ ಇದ್ಲ ಅಷ್ಟೆ. ಹಾಂ ಹಾಂ ಹಾಂ, ಹೌದು. ಹೌದಾ, ಸರಿ ಬಿಡು. ಅಂದಂಗೆ ಮನ್ಯಾಗೆಲ್ಲರೂ ಆರಾಮದಾರ? ಚಿಗವ್ವ, ಆಮೇಲೆ ಅಮ್ಮ, ಕಾಕ ಎಲ್ಲರೂ ಆರಾಮದಾರ? ಹಂಗೆ ಮಾದ ಚಿಗವ್ವ, ಮಾದಪ್ಪ ಕಾಕ ಎಲ್ಲರೂ ಆರಾಮದಾರ? ಹ್ಞೂ ಅಕ್ಕ, ಎಲ್ಲರೂ ಆರಾಮದಾರ. ಎಲ್ಲರೂ ನಿಮ್ಮಿಬ್ರು ಕೇಳಿದೆ ಅಂತ ಹೇಳಂದ್ರು. ಹೌದನ, ಚಲೋ ಆತ್ಬಿಡು. ನಾವು ಕೇಳಿದ್ವಿ ಅಂತ ಹೇಳು. ಅಂದಂಗೆ ಏನು ಈ ಕಡೆ ಬಂದಿಯಲ್ಲ? ಅಯ್ಯೋ, ನಾ ಬಂದ ವಿಷಯ ಹೇಳೋದನ್ನು ಮರೆತುಬಿಟ್ಟು ನೋಡು ಅಕ್ಕ. ನಂದು ಮೊದಲನೇ ತಿಂಗಳದ್ದು ಸಂಬಳ ಬಂದಿತ್ತಾ, ಅದಕ್ಕೆ ಅದರಲ್ಲಿ ನಿಮ್ಮಿಬ್ಬರಿಗೂ ಒಂದೊಂದು ಸೀರೆ ತೊಗೊಂಬಂದೀನಿ. ಅಬ್ಬಾ ಪವಿ, ಮೊದಲನೇ ತಿಂಗಳ ಸಂಬಳ ಬಂತ ನಿಂದ? ಹ್ಞೂ ಅಕ್ಕ, ಮೊದಲನೇ ತಿಂಗಳು ಸಂಬಳ ಬಂದಿತ್ತು. ಎಲ್ಲ ರೊಕ್ಕನೂ ಅಮ್ಮನ ಕೈಯಾಗ ಕೊಟ್ಟೀನಿ. ಅಮ್ಮಗ ಮನಿ ನಡ್ಸ್ ಅಂತ ಹೇಳೀನಿ. ಹಂಗೆ ಅಪ್ಪನ ಕೈಯಾಗೂ ಸ್ವಲ್ಪ ಕೊಟ್ಟೀನಿ. ನನಗೆ ಅಡ್ಡಾಡಕ್ಕೆ ಹೋಗೋಕೆ ಬರೋಕೆ ಏನು ಖರ್ಚು ಬೇಕು ಅಷ್ಟಷ್ಟೇ ಇಟ್ಕೊಂಡೀನಿ. ನನಗೆ ಉಳಿಸ್ಕೊಂಡಿದ್ರಾಗ ನಿಮ್ಮಿಬ್ರಿಗೂ ಕಡಿಮೆ ರೇಟಿಂದಾಗ ಸೀರೆ ತಂದಿನಕ್ಕ. ಇದು ಒಂದು ಸಲ. ಮುಂದಿನ ಸಲ ಮತ್ತೆ ಯಾವಾಗಾರ ನಂದು ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗುತ್ತಲ್ಲ, ಅವಾಗ ನಿಮಗೆ ಮತ್ತೆ ಚಲೋ ಸೀರೆ ತೊಗೊಂಬರ್ತೀನಂತ. ಪವ್ಯ, ದೊಡ್ಡ ರೇಟಿಂದ ಸಣ್ಣ ರೇಟಿನ ಅಂತ ಏನಿರಂಗಿಲ್ಲ. ನೀನು ಪ್ರೀತಿಯಿಂದ ಸೀರೆ ತಂದಿಯಲ್ಲ, ಅಷ್ಟೇ ಸಾಕು ನಮ್ಗೆ. ಅಷ್ಟ ಎಷ್ಟು ಖುಷಿ ಆಯ್ತು ಗೊತ್ತಾ? ತವ್ರ ಮನೆಯಿಂದ ಅದು ನಮ್ಮ ತಮ್ಮ ನಮ್ಗೆ ದುಡಿದು ಸೀರೆ ತಂದಾನಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದಾ ಅಕ್ಕ, ತಗೋರಿ. ಇದ್ರಾಗ ನಿಮ್ಮಿಬ್ಬರಿಗೂ ಸೀರೆ ತೊಗೊಂಬಂದಿನಿ. ನಿಮಗೆ ಇಬ್ಬರಿಗೂ ಯಾವ್ದು ಇಷ್ಟ ಆಗುತ್ತಾ ಆ ಸೀರೆ ತಗೋರಿ, ಸರಿನಾ? ಅಲ್ಲ ಪವ್ಯ, ಮನ್ಯಾಗ ರೇಷನ್ ಗೀಷನ್ ಎಲ್ಲ ತರೋದಿರ್ತೈತಿ. ಈ ಸೀರೆ ಎಲ್ಲ ತೊಗೊಂಬರೋ ಅವಶ್ಯಕತೆ ಐತಾ? ಸುಮ್ಮನೆ ದುಡ್ಡು ಖರ್ಚಲ್ಲನ? ಮನ್ಯಾಗ ಎದಕ್ಕಾರ ಕೊಡಬೇಕಿಲ್ಲ? ಅಕ್ಕ, ಮನ್ಯಾಗ ಖರ್ಚೆಲ್ಲ ಇದ್ದಿದ್ದ, ನೀ ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಮನೆಗೆ ಸಂತಿ ಎಲ್ಲ ತೊಗೊಂಬಾ ಅಂತ ಹೇಳೀನಿ. ಸಂತಿದು ಲೀಸ್ಟ್ ಎಲ್ಲ ಮಾಡಿಡ್ರಿ ಅಂತ ಹೇಳೀನಿ. ನಾಳೆ ಸಂತಿ ಅಷ್ಟು ತಂದು ಹಾಕ್ತೀನಿ ಮನ್ಯಾಗ. ನೀ ಮನೆ ಕಡೆ ಏನೂ ತಲೆ ಕೆಡ್ಸ್ಕೊಬೇಡ. ನಾ ಮನೆಯನ್ನೆಲ್ಲ ಚಂದನತ್ತಂಗೆ ನೋಡ್ಕೊಂಡು ಹೋಗ್ತೀನಿ. ನಿಮ್ಗಿಬ್ರಿಗೂ ಸೀರೆ ತೊಗೊಂಬಂದಿನಿ. ತಗೋರಿ, ಈ ಸೀರೆನ ನೀವೇ ಇಟ್ಕೋರಿ. ನಿಮ್ಗೆ ಯಾವ್ದು ಇಷ್ಟ ಆಕೈತೆ ಅದನ್ನ ತಗೋರಿ. ನಾ ಇನ್ನು ಬರ್ತೀನಿ ಅಕ್ಕ, ಟೈಮ್ ಆಗುತ್ತೆ. ಮತ್ತು ಡ್ಯೂಟಿಗೆ ಲೇಟ್ ಆತಂದ್ರೆ ನಮ್ಮ ಬಾಸ್ ಬೈತಾರ. ಅಲ್ಲ ಪವಿ, ಒಳಗಡೆ ಬಾ. ಅಟ್ಲೀಸ್ಟ್ ಮಜ್ಜಿಗೆನಾರ ಕುಡ್ದು ಹೋಗಂತೆ ಅಂತ ಬಾ. ಇಲ್ಲ ಅಕ್ಕ, ಮುಂದಿನ ಸಲ ಬಂದಾಗ ಬೇಕಾದ್ರೂ ಊಟ ಮಾಡ್ಕೊಂಡ ಹೋಗ್ತೀನಂತ. ಇವಾಗ ಹೋಗಿ ಬರ್ತೀನಕ್ಕ. ಹೌದಾ, ಸರಿ. ಹಂಗಾರೆ ಹೋಗ್ಬಾ, ಹುಷಾರ್ ನೋಡು. ಮನ್ಯಾಗ ಎಲ್ರಿಗೂ ಕೇಳಿದೆ ಅಂತ ಹೇಳ. ಸರಿ ಅಕ್ಕ, ಆಯ್ತು. ಸವಿ, ನೋಡ್ಲಿ ಪವಿಗೆ ಎಷ್ಟು ಜವಾಬ್ದಾರಿ ಬಂದೈತಿ. ತಾನ ದುಡ್ದು ತನ್ನ ರೊಕ್ಕದಾಗ ನಮಗೆ ಸೀರೆ ತೊಗೊಂಬಂದಾನ. ಹ್ಞೂನ್ಲಿ, ಅವ್ನು ಬದಲಾದಲ್ಲ, ಅಷ್ಟ ಸಾಕು. ನನಗಂತೂ ಭಾಳ ಖುಷಿ ಆಗುಂತೈತಿ ನಮ್ಮ ಪವಿ ಇಷ್ಟು ಬದಲಾಗಿದ್ದು ನೋಡಿ. ನನಗೂ ಅಷ್ಟು ಖುಷಿ ಆಗಂತೈತಿ ಗೊತ್ತಾ. ಮೊದಲು ಈ ವಿಷಯನ ಅಮ್ಮಗೆ ಹೇಳ್ಬೇಕು. ಅಮ್ಮನೂ ಖುಷಿ ಪಡ್ತಾಳೆ. ಅಮ್ಮಗೆ ಫೋನ್ ಹಚ್ಚಿ ಮಾತಾಡೋಣ ಬಾ. ಸರಿ, ನೀವು ಹೋಗಿ ಮಾತಾಡ್ತೀರ. ನಾನು ಸ್ವಲ್ಪ ಕೆಲಸ ಐತಿ, ಆ ಕೆಲಸ ಮುಗಿಸ್ಕೊಂಬರ್ತೀನಂತ. ನೀವು ಹೋಗಿರು. ಕೆಲಸನಾ? ಏನು ಕೆಲಸ? ಅಯ್ಯೋ, ನಿನಗೆ ಆಮೇಲೆ ಅದನ್ನೆಲ್ಲ ಬಂದು ಹೇಳ್ತೀನಂತ. ಮೊದಲು ಈ ಸೀರೆ ತೊಗೊಂಡೋಗಿ ಕೊನೆಗಿಡ ಅಮ್ಮನ ಹತ್ರ ಫೋನ್ ಹಚ್ಚಿ ಮಾತಾಡ್ತೀರ. ಅಷ್ಟ್ರಾಗ ನಾನು ಬಂದುಬಿಡ್ತೀನಂತ. ಸರಿ ಆಯ್ತು. ಲೇ ಕವ್ವಿ, ನನ್ನ ತಮ್ಮನ ಕಣ್ಣಾಗ ನೀರು ಬರಂಗೆ ಮಾಡಿದೆಲ್ಲ ನೋಡ್ತಿರ್ಲಿ. ಇವತ್ತು ನಿನ್ನ ಕಣ್ಣಾಗ ರಕ್ತ ಬರಂಗೆ ಮಾಡ್ತೀನಿ ನಾನು. ಇಷ್ಟು ಸೊಕ್ಕ ಅವಳು ಸವಿಗೆ ನನಗಲ್ಲೇ ಹಚ್ತಾ. ಆದರೂ ಅವ್ರ ತಮ್ಮಗ ಸರಿಯಾಗಿ ಅಂದು ಕಳಿಸಿದ್ದೀನಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬಂದಾಗೂ ಬರಾಕು ಹೆದರ್ಕೊಂಡಿರ್ಬೇಕು ಅವಳು. ಹಂಗೆ ಮಾಡಿದ್ದೀನಿ ಅವಾಗ.